ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಭಾಲ್ಕಿಯಲ್ಲಿ 3.20 ಕೋಟಿ ರಸ್ತೆ ಕಾಮಗಾರಿಗಳಿಗೆ ಈಶ್ವರ್ ಖಂಡ್ರೆ ಶಂಕುಸ್ಥಾಪನೆ. ಸಂವಿಧಾನಬದ್ಧ ಹಕ್ಕುಗಳ ರಕ್ಷಣೆಗೆ ಆಯೋಗ ಬದ್ಧ. ಡಾಕ್ಟರ್ ಮೂರ್ತಿ ಎಲ್. ಹಳ್ಕೆಡ್ದಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಭವ್ಯ ಅಭಿನಂದನಾ ಸಮಾರಂಭ. ಉದ್ಯೋಗಕ್ಕಾಗಿ ಆಕ್ರೋಶ. ವಿದ್ಯಾರ್ಥಿ ಸಂಘ ಬಿಜೆಪಿ ಕಾರ್ಯಕರ್ತರ ಭಾರೀ ಪ್ರತಿಭಟನೆ. ಸುದ್ದಿಯ ವಿವರಗಳು. ನಗರದ ದಾದರ್ ಪ್ರದೇಶದ ರಸ್ತೆ ಅಭಿವೃದ್ಧಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಮಹಾತ್ಮ ಗಾಂಧಿ ವೃತ್ತದವರೆಗೆ ರಸ್ತೆ ಮರುಡಾಂಬರೀಕರಣ ಕಾಮಗಾರಿಗಳಿಗೆ ಸುಮಾರು 3,20,00,000 ಅನುದಾನ ಮೀಸಲಿಟ್ಟು ಶಂಕುಸ್ಥಾಪನೆ ನೆರವೇರಿಸಲಾಯಿತು. ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ನೀಡಿದರು. ಶಂಕುಸ್ಥಾಪನಾ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಸಚಿವರು, ನಗರೀಕರಣದಿಂದ ಪಟ್ಟಣಗಳ ಮೇಲೆ ಒತ್ತಡವಾಗುತ್ತಿದೆ, ಪಟ್ಟಣಗಳು ವೇಗವಾಗಿ ನಗರೀಕರಣಗೊಳ್ಳುತ್ತಿವೆ ಎಂದು ಹೇಳಿದರು. ಶಿಕ್ಷಣ, ಉದ್ಯೋಗ ಹಾಗೂ ಆರೋಗ್ಯ ಸೇವೆಗಳಿಗಾಗಿ ಗ್ರಾಮಾಂತರ ಪ್ರದೇಶಗಳಿಂದ ಜನರು ಪಟ್ಟಣಗಳಿಗೆ ವಲಸೆ ಬರುತ್ತಿರುವುದರಿಂದ ಮೂಲ ಸೌಕರ್ಯಗಳ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗಿದೆ ಎಂದು ಅವರು ವಿವರಿಸಿದರು. ಜನಸಂಖ್ಯೆ ಹೆಚ್ಚಾದಂತೆ ರಸ್ತೆ ವ್ಯವಸ್ಥೆ ಹದಗೆಡುತ್ತದೆ. ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗಿ ವೈದ್ಯಕೀಯ ಸೇವೆಗಳ ಮೇಲೆ ಒತ್ತಡ ಹೆಚ್ಚುತ್ತಿದೆ. ಇತ್ತೀಚಿನ ಜೀವನ ಶೈಲಿ ಬದಲಾವಣೆಗಳಿಂದ ಜನರ ಆಯುಷ್ಯವು ಕಡಿಮೆಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಸಚಿವರು ಅಭಿಪ್ರಾಯಪಟ್ಟರು. ತಮ್ಮ ತಂದೆ ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಆಶಯದಂತೆ ಭಾಲ್ಕಿಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದರು. ಶಾಸಕನಾದ ಬಳಿಕ ಭಾಲ್ಕಿಯಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದು, ಪ್ರಮುಖ ರಸ್ತೆ ಅಗಲೀಕರಣ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ ಎಂದು ಹೇಳಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಮಹಾತ್ಮ ಗಾಂಧಿ ವೃತ್ತದವರೆಗೆ ನಡೆಯಲಿರುವ ಮರುಡಾಂಬರೀಕರಣ ಕಾಮಗಾರಿಯಿಂದ ಸಂಚಾರ ಸುಗಮವಾಗಲಿದ್ದು, ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಮತ್ತೆ ಆ ರಸ್ತೆ ಅಗಲೀಕರಣಕ್ಕೆ ಶಂಕುಸ್ಥಾಪನೆ ಮಾಡಿ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ಮಹಾತ್ಮ ಗಾಂಧೀಜಿ ವೃತ್ತದವರೆಗೆ ಏನ್ ಈಗಾಗಲೇ ಈ ರಸ್ತೆ ಇದೆ, ಈ ರಸ್ತೆ ನವೀಕರಣ ಮಾಡಬೇಕು ಅಂತ ಹೇಳಿ ಇದಕ್ಕೆ 1,20,00,000 ಅನುದಾನ ಇಕ್ಕಿದ್ದೇನೆ. ಎರಡೂ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಪಟ್ಟಣಗಳು ವೇಗದ ಗತಿಯಲ್ಲಿ ಬೆಳೀತಾ ಇದ್ದಾವೆ, ನಗರೀಕರಣ ಆಗ್ತಾ ಇದೆ. ಈ ನಗರೀಕರಣ ಆಗೋದ್ರಿಂದ ಬಹಳಷ್ಟು ಪಟ್ಟಣಗಳ ಮೇಲೆ ಒತ್ತಡ ಬರ್ತದೆ. ನಗರೀಕರಣ ಯಾಕೆ ಆಗ್ತದೆ? ಜನ ನೋಡಿ, ಈಗ ಬಾಲ್ಕಿ ಪಟ್ಟಣ ಅಂದ್ರೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ತಮ್ಮ ಮಕ್ಕಳಿಗೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಲಿಕ್ಕೆ ಇಲ್ಲಿ ಹಾಕಿದ್ರು ಅಂದ್ರೆ ಮನೆ ಬಾಲ್ಕಿಯಲ್ಲಿ ಮಾಡಬೇಕು ಅಂತ ಬರ್ತಾರೆ. ಇಲ್ಲಿರುವಂತಹ ಉದ್ಯೋಗ ಇದೆ. ಯಾರಾದ್ರೂ ಕಿರಾಣ ಅಂಗಡಿ ತೆಗಿಬೇಕು, ಕಪಡ ಅಂಗಡಿ ತೆಗಿಬೇಕು, ಫರ್ಟಿಲೈಸರ್ ಅಂಗಡಿ ತೆಗಿಬೇಕು, ಏನ್ ವ್ಯಾಪಾರಸ್ಥರಿದ್ದೀರಿ ನೀವೆಲ್ಲ ಇವತ್ತು ತರಕಾರಿ ಅಂಗಡಿ ತೆಗಿಬೇಕು ಅಂತ ಹೇಳಿದ್ರೆ ಹೋಲ್ಸೇಲ್ ಹೊಸದಾಗಿ ಗ್ರಾಮೀಣ ಭಾಗದಲ್ಲಿ ಇದ್ರು ಬಾಲ್ಕಿಯಲ್ಲಿ ಮನೆ ಮಾಡಬೇಕು ಅಂತಾರೆ. ಕೆಲವರು ಆರೋಗ್ಯಕ್ಕಾಗಿ ಬರ್ತಾರೆ, ಕೆಲವರು ಶಿಕ್ಷಣಕ್ಕಾಗಿ ಬರ್ತಾರೆ, ಉದ್ಯೋಗಕ್ಕಾಗಿ ಬರ್ತಾರೆ. ಹೀಗಾಗಿ ಪಟ್ಟಣಗಳ ಮೇಲೆ ಒತ್ತಡ ಜಾಸ್ತಿಯಾಗಿ ರಸ್ತೆ ಇರಲ್ಲ, ಚರಂಡಿ ಇರಲ್ಲ, ಶುದ್ಧ ಕುಡಿ ನೀರು ಸಿಗಲ್ಲ. ಇವತ್ತು ಅನೇಕ ಬಡಾವಣೆಗಳು ಕೊಂಪೆಗಳಂತ ಆಗ್ತವೆ, ಅಲ್ಲೆಲ್ಲ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ, ರೋಗಗಳು ಜಾಸ್ತಿ ಆಗ್ತದೆ, ಹಾಸ್ಪಿಟಲ್ಗಳು ಫುಲ್ ಆಗಿಬಿಡ್ತವೆ. ಖಾಸಗಿ ಆಸ್ಪತ್ರೆ ಕಂಪ್ಲೀಟ್ ಇವತ್ತು ಜೋರಾಗಿ ನಡೀತದೆ, ಜನ ಬಹಳ ಕಷ್ಟ ಅನುಭವಿಸ್ತಾರೆ. ಇವೆಲ್ಲ ನಾವು ನೋಡಿದ್ದೇವೆ. ಮತ್ತೆ ಎಲ್ಲಾ ಕಡೆ ಮಾಲಿನ್ಯ ಆಗ್ತದೆ. ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ, ಇವತ್ತು ಆಹಾರದಲ್ಲಿ ಮಾಲಿನ್ಯ, ಶಬ್ದ ಮಾಲಿನ್ಯ, ಎಲ್ಲಾ ಮಾಲಿನ್ಯದಿಂದ ಇವತ್ತು ಬಹಳಷ್ಟು ಸಂಕಷ್ಟ ಎದುರಿಸಿ ಮನುಷ್ಯನ ಆಯುಷ್ಯನೇ ಕಡಿಮೆ ಆಗ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೇವೆ. ಹೀಗಾಗಿ ಒಂದು ನಗರ ಅಂದ್ರೆ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕಪ್ಪ, ಸುಂದರ ನಗರ, ಸ್ವಚ್ಛ ನಗರ ಆಗ್ಬೇಕು ಅಂತ ಹೇಳಿ ಬಹಳ ಎಲ್ಲರ ನಮ್ಮ ಹಿರಿಯರೆಲ್ಲರ ಕನಸು. ಇವತ್ತು ನಮ್ಮ ತಂದೆಯವರಾದಂತಹ ಪರಮ ಪೂಜ್ಯ ಶತಾಯುಷಿಗಳಾದಂತಹ ಲಿಂಗಕ್ಕೆ ಭೀಮಣ್ಣ ಖಂಡ್ರೆ ಅವರು ಯಾವಾಗಲೂ ಬಾಲ್ಕಿ ಸುಧಾರಣೆ ಮಾಡಬೇಕು ಅನ್ನೋಂಥ ಕನಸನ್ನು ಇಟ್ಕೊಂಡಿದ್ರು. ಇವತ್ತು ಯಾವಾಗಲೂ ಹೇಳ್ತಾ ಇದ್ರು. ಹೀಗಾಗಿ ನೀವು ನೋಡ್ತಾ ಇದ್ದೀರಿ,
ನಾನು ಶಾಸಕನಾದ ಮೇಲೆ, ಅದರಲ್ಲಿ ವಿಶೇಷವಾಗಿ ಪೌರಾಡಳಿತ ಸಚಿವನಾದ ಮೇಲೆ ಬಾಲ್ಕಿಯ ಚಿತ್ರಣವೇ ಬದಲಾವಣೆ ಆಗಿದ್ದು ನಿಮ್ ಕಣ್ಣೆದುರುಗಡೆ ಇಲ್ಲ. ಹಿಂದೆ ಬಾಲ್ಕಿಯಲ್ಲಿ ನಮ್ಮನೆ ಪಕ್ಕದಲ್ಲೇ ನಾನೇ ನೋಡಿದ್ದೇನೆ. ಮಳೆ ಬಂತು ಅಂದ್ರೆ ಇಷ್ಟಿಷ್ಟು ಕೆಸರಿರ್ತಿತ್ತು ಈ ಕಾಲಿನವರೆಗೆ. ನಮ್ಮ ಪ್ಯಾಂಟ್ ಎಲ್ಲ ಕೆಸರಾಯ್ತಿತ್ತು. ಇವತ್ತು ಹಿಂದೆ ಚಪ್ಪಲಿ ಇದ್ರೆ ಹಿಂದೆಲ್ಲ ಕೆಸರು ಬೆಚ್ಕೊಳ್ತಿತ್ತು. ಮನೆಗೆ ಹೋದ್ರೆ ಮನೆಗೆಲ್ಲ ಕೆಸರಿನ ಕಾಲಲ್ಲೇ ಹೋಗ್ಬೇಕು, ಆ ಕಡೆ ಈ ಕಡೆ. ಈ ರೀತಿಯಲ್ಲಿ ಒಂದು ಬಾಲ್ಕಿಯಲ್ಲಿ ಪರಿಸ್ಥಿತಿ ಇತ್ತು, ನಿಮ್ಗೂ ಗೊತ್ತಿದೆ. ಆ ಹಳೆಯ ಬಡಾವಣೆ ಏನಿದೆ, ಬಾಲ್ಕಿ ಹಳೆ ಊರು, ಅಲ್ಲಂತೂ ಒಂದು ವಾಹನ ಹೋಗ್ಲಿಕ್ಕೂ ಸಾಧ್ಯ ಇದ್ದಿಲ್ಲ. ಇವತ್ತು ಯಾರಾದ್ರೂ ಅನಾರೋಗ್ಯ ಪೀಡಿತರಾದ್ರೆ ಆಂಬ್ಯುಲೆನ್ಸ್ ಬರ್ತಿಲ್ಲ ಅಲ್ಲಿ. ಯಾಕೆಂದ್ರೆ ಅಂತ ಸಂದರ್ಭದಲ್ಲಿ ನಾನು ಶಾಸಕರಾದ್ಮೇಲೆ ಆ ಭಾಗದಲ್ಲಿ ಇವತ್ತು ಅಗಲೀಕರಣ ಮಾಡಿದೀವಿ. ಅಗಲೀಕರಣ ಮಾಡಿ ಎರಡೆರಡು ರಸ್ತೆ ಹೋಗುವಂಗೆ ಅಲ್ಲಿ ಯಾವ ರೀತಿ ಇರ್ತಿತ್ತು ಹಳೆ ಊರು ಅಂತ ಹೇಳಿದ್ರೆ, ಒಂದು ಕಡೆ ಎಲ್ಲಾ ಕಡೆ ಕತ್ತಲು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಬೀದರ್ ಇವರ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಹಾಗೂ ಅನುಸೂಚಿತ ಬುಡಕಟ್ಟುಗಳ ಆಯೋಗ ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಪತ್ರಿಕೆಗೋಷ್ಠಿ ಇಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯಿತು. ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದ ಆಯೋಗದ ಅಧ್ಯಕ್ಷ ಡಾ ಮೂರ್ತಿ ಎಲ್, ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಆಯೋಗವು ಸಂವಿಧಾನಬದ್ಧ ಹಕ್ಕುಗಳ ರಕ್ಷಣೆಗೆ ಬದ್ಧವಾಗಿದೆ ಎಂದು ಹೇಳಿದರು. ಸಂವಿಧಾನದ 16ನೇ ವಿಧಿಯ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಉಂಟಾಗುವ ಅನ್ಯಾಯ ಹಾಗೂ ತೊಂದರೆಗಳನ್ನು ಆಯೋಗವು ಸವಿಸ್ತರವಾಗಿ ಪರಿಶೀಲಿಸಿ ನ್ಯಾಯ ಒದಗಿಸುತ್ತದೆ ಎಂದು ಅವರು ತಿಳಿಸಿದರು. ಪ್ರಸ್ತುತ ಆಯೋಗದ ಮುಂದೆ ಸುಮಾರು 3850 ಪ್ರಕರಣಗಳು ವಿಚಾರಣೆಯಲ್ಲಿದ್ದು, ಕೆಲವು ಪ್ರಕರಣಗಳು ನ್ಯಾಯಾಲಯಗಳಲ್ಲಿಯೂ ವಿಚಾರಣೆಯಾಗುತ್ತಿವೆ ಎಂದು ಮಾಹಿತಿ ನೀಡಿದರು. ನಾನು ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಪ್ರತಿ ಗುರುವಾರ ಮತ್ತು ಶುಕ್ರವಾರ ನ್ಯಾಯಾಲಯ ಮಾದರಿಯಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುತ್ತಿದೆ. ಇದರಿಂದ ಹಲವಾರು ಪ್ರಕರಣಗಳನ್ನು ಶೀಘ್ರ ಇತ್ಯರ್ಥಗೊಳಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಮುದಾಯಗಳ ಸಮಸ್ಯೆಗಳಿಗೆ ತ್ವರಿತ ಸ್ಪಂದನೆ ನೀಡುವುದು ಆಯೋಗದ ಪ್ರಮುಖ ಉದ್ದೇಶವಾಗಿದೆ. ಜಿಲ್ಲಾ ಸ್ಥಾಯಿಯಲ್ಲಿ ಅಧಿಕಾರಿಗಳ ಸಹಕಾರದಿಂದ ಪ್ರಕರಣಗಳ ನಿವಾರಣೆ ವೇಗಗೊಳ್ಳುತ್ತದೆ ಎಂದು ಡಾ ಮೂರ್ತಿ ಎಲ್ ಅಭಿಪ್ರಾಯಪಟ್ಟರು. ಗಂಭೀರವಾದಂತಹ ವಿಚಾರ ದೇಶದಲ್ಲಿ ಎಲ್ಲ ಕಡೆಯೂ ಇದೆ, ಕರ್ನಾಟಕದಲ್ಲೂ ಕೂಡ ಜಾಸ್ತಿ ಆಗಿದೆ. ಈ ಫೇಕ್ ಸರ್ಟಿಫಿಕೇಟ್ ನಮ್ಮ ತಡೆಗಟ್ಟತಕ್ಕಂಥ ಒಂದು ವಿಧಾನ ಅಂತಂದ್ರೆ ಕುಲಶಾಸ್ತ್ರ ಅಧ್ಯಯನ ಅಂತ ಅಂತಕ್ಕಂಥದ್ದಿದೆ. ಅದು ನಮ್ಮ ಈಗಾಗಲೇ ನಮ್ಮ ಕಮಿಷನ್ ಈಗಾಗಲೇ ಒಂದಷ್ಟು ನಿರ್ಣಯ ಬಂದಿದೆ. ಬೇಳೆ ಜಂಗಮ ಮತ್ತು ಬುಡವೆ ಜಂಗಮ ಯಾವ ರೀತಿಯ ಚಲನೆ ಇಷ್ಟು ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಕೂಡ ಈಗಾಗಲೇ ಸರ್ಕಾರದ ಗಮನವನ್ನು ನಾವು ಸೆಳೆದಿದ್ದೇವೆ. ಆ ಒಂದು ವ್ಯವಸ್ಥೆಯಲ್ಲಿ ಅದನ್ನ ಕ್ಯಾಶ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಬುಡವೆ ಜಂಗಮ ಅಥವಾ ಬೇಳೆ ಜಂಗಮ ಅಂತಕ್ಕಂಥ ಒಂದು ಜನಾಂಗಕ್ಕೆ ಬೇರೆ ಸರ್ಟಿಫಿಕೇಟ್ ಯಾವ ರೀತಿ ಕೊಡಬಹುದು ಅಂತಕ್ಕಂಥದ್ದನ್ನು ಕೂಡ ನಾವು ಈಗಾಗಲೇ ನಮ್ಮ ಆಯೋಗದಿಂದ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ನಾನು ನಿಮ್ಮ ಮೂಲಕ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಕೆಲವು ಸಂಘ ಸಂಸ್ಥೆಗಳಿಗೆ ಕೊಡ್ತಕ್ಕಂಥ ಏನು CSI ಸಂಘ ಸಂಸ್ಥೆಗಳಿಗೆ ಕೊಡ್ತಕ್ಕಂಥ CSI ಇರ್ಬೋದು, ಜಿಲ್ಲಾಡಳಿತದಿಂದ ಇರ್ಬೋದು, ಅದು ಪುರಸಭೆಯಲ್ಲಿ ಇರ್ಬೋದು, ನಗರಸಭೆಯಲ್ಲೇ ಇರ್ಬೋದು, ಅದನ್ನೆಲ್ಲವನ್ನು ಕೂಡ DCO ಒಪ್ಪಿದ್ದಾರೆ. ಆ ಸಂಘ ಸಂಸ್ಥೆಗಳು ಕೊಡ್ತಕ್ಕಂಥ ಜಮೀನನ್ನ ಯಾವುದೂ ಕೂಡ ತಕರಾರಿಲ್ಲದೆ ಕೊಡಬೇಕಾಗುತ್ತೆ ಆ ಸಂಸ್ಥೆಗಳು ನಡೆಸಲಿಕ್ಕೆ ಅಂತಕ್ಕಂಥದ್ದು. ಮತ್ತು ಅವ್ರಿಗೆ ಏನು ಸೌಲಭ್ಯಗಳನ್ನು ಕೊಡಬೇಕು ಸಂಘ ಸಂಸ್ಥೆಗಳು ನಡೆಸಲಿಕ್ಕೆ, ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಒಂದು ಏನು ಸಂಘ ಸಂಸ್ಥೆಗಳಿದ್ದಾರೆ ಅವರು ಯಾವುದೇ ಇನ್ಸ್ಟಿಟ್ಯೂಷನ್ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಥರವಾದಂಥ ನ್ಯೂನತೆಗಳು, ನೀವು ಲ್ಯಾಂಡ್ ಕೊಡದೆ ಆಗಿರ್ಬೋದು, ಗ್ರ್ಯಾಂಟ್ಸ್ ಕೊಡ್ತಕ್ಕಂಥದ್ದೇ ಆಗಿರ್ಬೋದು, ನ್ಯೂನತೆಗಳು ಆಗಬಾರ್ದು ಅಂತಕ್ಕಂಥದ್ದು ಕೂಡ ನಾನು ಹೇಳಿದ್ದೇನೆ. ಇನ್ನು ಬಹಳ ಮುಖ್ಯವಾಗಿ ಈ ಅಲೆಮಾರಿ ಜನಾಂಗ ಬಹಳ ಕಷ್ಟ ಕಾಲದಲ್ಲಿ ಅವರು ಜೀವನ ಸಾಗಿಸ್ತಾರೆ ಅಂತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಅದನ್ನು ಕೂಡ ನಾನು ಈಗಾಗಲೇ ಹೇಳಿದೆ ಅವರಿಗೆ. ನಾನು ಮಧ್ಯಾಹ್ನ ನನ್ನ ಟೈಮ್ ಸಿಗ್ತದಂತ ಅಥವಾ ನಾಳೆ ಬೆಳಿಗ್ಗೆ ಆದರೂ ಕೂಡ ನಾನು ಹೈದರಾಬಾದ್ಗೆ ಹೋಗುವಾಗ ಆ ಹಟ್ಟಿಗೆ ಬಂದು ನಾನು ಜನಗಳನ್ನ ನೋಡಿ ಅಲ್ಲಿ ನಂತರ ಅದನ್ನು ಕೂಡ ಒಂದು ಕೊಡೋದನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತರದೇ ಅನ್ನತಕ್ಕಂಥ ಮಾತುಗಳನ್ನು ಕೂಡ ನಾನು ಬಂದಿದ್ದಂಥ ಒಂದು ಮುಖಂಡರನ್ನು ನಾನು ಹೇಳಿದ್ದೇನೆ. ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಬಹಳ ಚರ್ಚೆ ಬಂತು. ಆಮೇಲೆ ವಿದ್ಯಾರ್ಥಿ ನಿಲಯಗಳಲ್ಲಿ ಸರಿಪಡಿಸ್ತಕ್ಕಂಥ ವಿಚಾರ, ಅದು ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿ ನಿಲಯಗಳಲ್ಲಿ ಏನು ಹಾಸ್ಟೆಲ್ ಇದೆ, ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನು ಹಾಸ್ಟೆಲ್ ಇದೆ, ಅಲ್ಲಿ ಸರಿಸಮಾನವಾದಂಥ ಊಟಗಳನ್ನು ಕೊಡಬೇಕು. ಮತ್ತು ಯಾವುದೇ ಥರವಾದಂಥ ಮುಂದಿನ ನಿರ್ವಾಹಕರಲ್ಲಿ ದಯಮಾಡಿ ಒಂದು ವಿಸಿಟ್ ಮಾಡಿ ಸರ್ ನೀವು ಅಂತ ಹೇಳಿದ್ದಾರೆ ನನಗೆ.
ಅದನ್ನು ಕೂಡ ನಾನು ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಿಗ್ಗೆ ಕೆಲವು ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾನು ಮನಸ್ಸಿದೆ. ನಾನು ವಿಸಿಟ್ ಮಾಡ್ತೀನಿ ಮತ್ತು ಯಾವ ರೀತಿ ನಾವು ಗೈಡೆನ್ಸ್ ಮಾಡಬೇಕು ಮತ್ತು ಸಾಮಾನ್ಯವಾಗಿ SSLC ರಿಸಲ್ಟ್ಗಳು ಯಾವ ರೀತಿ ಬರಬೇಕಾಗುತ್ತೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಮಕ್ಕಳುಗಳಲ್ಲಿ SSLC ರಿಸಲ್ಟ್ ಯಾಕೆ ಮುಂದಿಟ್ಟಾಗಿದೆ ಅಂತಕ್ಕಂಥದ್ದು ಕೂಡ ನಾನು ಸವಿಸ್ತಾರವಾಗಿ ಗಮನಿಸಿದ್ದೇನೆ. ಈಗ ಅದನ್ನು ಕೂಡ ನಾನು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಪರ್ಸನ್ಸ್ಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ಹಲವಾರು ದಿನಗಳನ್ನು ನಾನು ಇನ್ನೂ ಬಹಳಷ್ಟು ವಿಚಾರಗಳನ್ನು ನಾನು ಮುಖಂಡಗಳ ಮುಖೇನ ಹತ್ತುಕೊಂಡಿದ್ದೀನಿ. ಒಳ ಮೀಸಲಾತಿ ವಿಚಾರದಲ್ಲೂ ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಾವು ಸರಿಯಾದ ರೀತಿಯಲ್ಲಿ ಅದನ್ನು ಸರ್ಕಾರಕ್ಕೆ ಮಂಡಿಸಿ ಯಾವುದೇ ಪಂಗಡಗಳಿಗೆ ಅದರಲ್ಲಿ A ಇರ್ಬೋದು, B ಇರ್ಬೋದು, C ಇರ್ಬೋದು, ಯಾವುದಕ್ಕೂ ಕೂಡ ತೊಂದರೆ ಬರದೇ ಇದ್ದಂಗೆ ತಾವು ಮಾಡಿಕೊಡ್ಬೇಕು ಆಯೋಗದಿಂದ ಅಂತಕ್ಕಂಥ ಮಾತನ್ನು ನಮ್ಮ ಜನರು ಬಂದಿದ್ದಂತಕ್ಕಂಥ ಹೇಳಿದ್ದಾರೆ. ಅದಕ್ಕೂ ನನ್ನ ಸ್ಪಂದನೆ ಇದೆ ಮತ್ತು ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ತಂದು ಕನ್ಸಲ್ಟ್ ಮಂತ್ರಿಯವರ ಹತ್ರ ಕೂಡ ನಾನು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನನ್ನ ವಿಚಾರವನ್ನು ನಾನು ಮಂಡಿಸ್ತೇನೆ ಅಂತಕ್ಕಂಥ ಮಾತನ್ನು ಅವರಿಗೆ ನಾನು ಹೇಳಿದ್ದೇನೆ. ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಯ ಸಂಘದ ವತಿಯಿಂದ ಹಳಿಕೇಡ್ ಪಟ್ಟಣದಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿದ ನಂತರ ಮಾತನಾಡಿದ ಅವರು, ವೀರಶೈವ ಲಿಂಗಾಯತ್ ಸಮಾಜದ ಶ್ರೇಷ್ಠ ಪರಂಪರೆ, ಶಿಕ್ಷಣ ಅಭಿವೃದ್ಧಿ ಹಾಗೂ ಸಾಮಾಜಿಕ ನ್ಯಾಯದ ಮೌಲ್ಯಗಳನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಎಲ್ಲರೊಂದಿಗೆ ಕೈಜೋಡಿಸಿ ಕಾರ್ಯನಿರ್ವಹಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ಸಮಾಜದ ಏಕತೆ ಮತ್ತು ಶಿಕ್ಷಣ ಪ್ರಗತಿಗೆ ಮಹಾಸಭೆ ಪ್ರಮುಖ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಯೋಜನೆಗಳನ್ನು ರೂಪಿಸಲಾಗುವುದು ಎಂದು ತಿಳಿಸಿದರು. ತಮ್ಮ ಮೇಲೆ ವಿಶ್ವಾಸವಿಟ್ಟು ಗೌರವಿಸಿದ ಸಂಘದ ಪದಾಧಿಕಾರಿಗಳು, ಶಿಕ್ಷಕರು ಹಾಗೂ ಸಮಸ್ತ ಸಮಾಜದ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಚಿವರು ಸಲ್ಲಿಸಿದರು. ಸಮಾಜದ ಆಶೋತ್ತರಗಳಿಗೆ ತಕ್ಕಂತೆ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿದರು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘ ಮತ್ತು ಬಿಜೆಪಿ ಕಾರ್ಯಕರ್ತರ ನೇತೃತ್ವದಲ್ಲಿ ಸಾವಿರಾರು ಮಂದಿ ಧಾರವಾಡದಲ್ಲಿ ಪ್ರತಿಭಟನೆ ನಡೆಸಿ ಶಿಕ್ಷಣ, ಪೊಲೀಸ್ ಮತ್ತು ಆರೋಗ್ಯ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ 2.7 ಲಕ್ಷ ಖಾಲಿ ಹುದ್ದೆಗಳನ್ನು ರಾಜ್ಯ ಸರ್ಕಾರ ಭರ್ತಿ ಮಾಡಬೇಕೆಂದು ಆಗ್ರಹಿಸಿದರು. ಉದ್ಯೋಗಾಕಾಂಕ್ಷಿಗಳು ತಮ್ಮ ವೈಯಕ್ತಿಕ ಸಂಕಷ್ಟಗಳನ್ನು ಹಂಚಿಕೊಂಡಿದ್ದರು. ಒಬ್ಬರು ಪರೀಕ್ಷೆಗಳಿಗಾಗಿ ಕುಟುಂಬವನ್ನೇ ಬಿಟ್ಟು ಓದಿದ್ದೇನೆ, ಆದರೆ ಪರೀಕ್ಷೆಗಳೇ ನಡೆದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯ ಆಯೋಜಕರಾದ ಕಂಠಕುಮಾರ್ ಅವರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿ ಬಿಜೆಪಿ ತನ್ನ ಆಡಳಿತ ಅವಧಿಯಲ್ಲಿ ಏನು ಮಾಡಿತು ಎಂಬುದನ್ನು ಪ್ರಶ್ನಿಸಿದರು. ಖಾಸಗಿ ವಲಯದಲ್ಲಿ ಉದ್ಯೋಗ ಅವಕಾಶಗಳು ಹೆಚ್ಚಾಗಿರುವುದನ್ನು ಉಲ್ಲಂಘಿಸಿದರು. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಯಾವುದೇ ಪ್ರಮುಖ ನೇಮಕಾತಿಗಳು ನಡೆದಿಲ್ಲ ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡುವಂತೆ ಘೋಷಣೆ ಕೂಗಿರುವ ಪ್ರತಿಭಟನಾಕಾರರು ಕಾಂಗ್ರೆಸ್ ನಾಯಕರ ಫೋಟೋ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಚಣೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲೂ ಸುಮಾರು ಜನ ಕೊಟ್ಟಿದ್ದೀವಿ. ನಾವೆಲ್ಲ ಅಲ್ಲಿ PSCಗೆಲ್ಲ ಕೊಟ್ಟಿದ್ದೀವಿ. ಜಾರ್ಖಂಡ್ನ ಚಾತ್ರಾ ಜಿಲ್ಲೆಯಲ್ಲಿ ಏರ್ ಆಂಬ್ಯುಲೆನ್ಸ್ ಪತನಗೊಂಡು ಮೃತಪಟ್ಟ ಎಲ್ಲಾ 7 ಮಂದಿಯ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಸದರ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಅಧಿಕಾರಿಗಳು ಘಟನೆಯ ಕುರಿತು ಸವಿಸ್ತರ ತನಿಖೆ ಆರಂಭಿಸಿದ್ದಾರೆ. ರೆಡ್ ಬರ್ಡ್ ಏರ್ವೇಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥೆ ನಡೆಸುತ್ತಿದ್ದ ಬೀಚ್ ಕ್ರಾಫ್ಟ್ C-19 ಏರ್ ಆಂಬ್ಯುಲೆನ್ಸ್ ರಾಂಚಿಯಿಂದ ದೆಹಲಿಗೆ ತೆರಳುವ ಮಾರ್ಗದಲ್ಲಿ ಚಾತ್ರಾ ಜಿಲ್ಲೆಯಲ್ಲಿ ಪತನಗೊಂಡಿತ್ತು. ವಿಮಾನದಲ್ಲಿದ್ದ 2 ಪೈಲಟ್ಗಳನ್ನು ಒಳಗೊಂಡಂತೆ ಎಲ್ಲಾ 7 ಮಂದಿ ಮೃತಪಟ್ಟಿದ್ದಾರೆ.
ಅಧಿಕಾರಿಗಳ ಮಾಹಿತಿ ಪ್ರಕಾರ ವಿಮಾನವು ರಾಂಚಿ ವಿಮಾನ ನಿಲ್ದಾಣದಿಂದ ಹೊರಟಿದ್ದು ಸುಮಾರು 20 ನಿಮಿಷಗಳ ನಂತರ ಏರ್ ಟ್ರಾಫಿಕ್ ಕಂಟ್ರೋಲ್ನ ಸಂಪರ್ಕ ಕಳೆದುಕೊಂಡು ನಾಪತ್ತೆಯಾಗಿತ್ತು. ರಾಂಚಿ ವಿಮಾನ ನಿಲ್ದಾಣದ ನಿರ್ದೇಶಕ ವಿನೋದ್ ಕುಮಾರ್, ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳು ಅಪಘಾತಕ್ಕೆ ಕಾರಣವಾಗಿರಬಹುದು, ಆದರೆ ನಿಖರ ಕಾರಣವನ್ನು ಅಧಿಕೃತ ತನಿಖೆಯ ನಂತರವೇ ತಿಳಿದು ಬರುವುದು ಎಂದು ತಿಳಿಸಿದ್ದಾರೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.